ಇವತ್ತೊಂದು ಹೊಸ ಇಡ್ಲಿ ಮಾಡೋಣ. ಯಾವ ಇಡ್ಲಿ ಅಂತ ಅಂದರೆ ನೋಡಿ, ಚಿಪ್ಲು ಕಾಣಿಸ್ತಿದ್ಯಾ? ಬಿದ್ರು ಬುಟ್ಟಿಲಿ ಬಿದ್ರು ಇದರಲ್ಲಿ ನೇಯ್ದಿರೋದು ಬುಟ್ಟಿ ಥರ ಚಿಪ್ಲು ಅಂತಾರೆ ಇದಕ್ಕೆ. ನಂಜನಗೂಡಲ್ಲೆಲ್ಲ ಹೋಟ್ಲಲ್ಲಿ ಇರುತ್ತೆ, ಎಲ್ಲ ಕಡೆನೂ ಮಾಡ್ತಾರೆ ಈಗ. ಇದು ಇಡ್ಲಿ ಅಕ್ಕಿ ಸಣ್ಣ ಕುಳ್ಳಕ್ಕಿರುತ್ತೆ, ಗುಂಡಿಗೆ ಚಿಕ್ಕದಾಗಿರುತ್ತೆ ನೋಡಿ. ಇಡ್ಲಿ ಅಕ್ಕಿ ಮತ್ತು ಉದ್ದಿನ ಬೇಳೆ ಆದರೂ ತೊಗೊಳ್ಳಿ, ಉದ್ದಿನ ಕಾಳಾದರೂ ತೊಗೊಳ್ಳಿ, ಸಬ್ಬಕ್ಕಿ, ಗಟ್ಟಿ ಅವಲಕ್ಕಿ ಎಷ್ಟೆಷ್ಟು ಬೇಕಂತ ಹೇಳ್ತೀನಿ ಈಗ. ಯಾವುದಾದ್ರೂ ಒಂದು ಮೆಜರ್ಮೆಂಟ್ ಕಪ್ಪಲ್ಲಿ ನೀವು ಯಾವುದಾದ್ರೂ ತೊಗೊಳ್ಳಿ, ನಿಮ್ಮ ಮನೇಲಿ ಯಾವುದಿದೆಯೋ ಅದು. ಇದರಲ್ಲಿ 3 ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನಾನು. ಉದ್ದಿನಬೇಳೆ 1 ಕಪ್ಪು, ಯಾವುದ್ರಲ್ಲಿ ಅಕ್ಕಿ ತೊಗೊಂಡಿರ್ತೀರೋ ಅದರಲ್ಲಿ 1 ಕಪ್ ಉದ್ದಿನಬೇಳೆ ನೋಡಿ. ಮತ್ತು ಅರ್ಧ ಕಪ್ಪು ಸಬ್ಬಕ್ಕಿ, ಅರ್ಧ ಕಪ್ಪು ಗಟ್ಟಿ ಅವಲಕ್ಕಿ, 3 ಅಕ್ಕಿ ಹಾಕ್ಕೊಂಡಿದ್ದೀನಿ, 1 ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ, ಅರ್ಧ ಸಬ್ಬಕ್ಕಿ ಹಾಕ್ಕೊಂಡಿದ್ದೀನಿ, ಅರ್ಧ ಕಪ್ಪು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ತೊಳೆದು ಒಂದು 4-5 ಸರಿ ತೊಳಿಬೇಕು ಅಕ್ಕಿನ. ಮತ್ತು ಉದ್ದಿನಬೇಳೆನ ಒಂದು 4-5 ಸರಿ ತೊಳೆದು ನೆನೆ ಹಾಕ್ಕೊಳ್ಬೇಕು. ಇದನ್ನು ಸಪ್ರೇಟಾಗಿ ನೆನೆಸ್ಕೊಳ್ತೀನಿ ನೋಡಿ. ಸಬ್ಬಕ್ಕಿನ ಸಪ್ರೇಟಾಗಿ ನೆನೆಸ್ಕೊಳ್ತೀನಿ. ಇನ್ನೇನು 1 ಅವರ್ ಇದೆ ಅಂದಾಗ ನೆನೆಸ್ಕೊಂಡ್ರೆ ಸಾಕು. ಇವಾಗ ಇದನ್ನು ರಾತ್ರಿ ನೆನೆಸಿದ್ರೆ ಬೆಳಗ್ಗೆ ರುಬ್ಬೋದು. ಒಟ್ಟು ಒಂದು 6-7 ಅವರ್ ನೆನಿಬೇಕಿದು. ಇವಾಗ ತೊಳೆದಿಡ್ತೀನಿ ಇದನ್ನು ನೋಡಿ. ಅಕ್ಕಿ ತೊಳ್ಕೊಂಡು ನೆನೆಸ್ಕೊಂಡಿದ್ದೀನಿ, ಸಬ್ಬಕ್ಕಿ ಬೇರೆ ಪಾತ್ರೆಯಲ್ಲಿ ನೆನೆಸ್ಕೊಂಡಿದ್ದೀನಿ, ಉದ್ದಿನಬೇಳೆ ತೊಳೆದು ನೆನೆಸ್ಕೊಂಡಿದ್ದೀನಿ. ಅವಲಕ್ಕಿನ ರುಬ್ಬಕ್ಕೆ 1 ಅವರ್ ಇದೆ ಅಂದಾಗೆ 1 ಗಂಟೆ ಇರೋಕ್ಕೆ ಮುಂಚೆ ನೆನೆಸ್ಕೊಂಡ್ರೆ ಸಾಕು. ಉದ್ದಿನಬೇಳೆ ರುಬ್ಬಿದಾಗಿದೆ, ಒಂದು ಪಾತ್ರೆಗೆ ತಕ್ಕೊಳ್ಳೋಣ. ಅಕ್ಕಿ, ಸಬ್ಬಕ್ಕಿ, ಅವಲಕ್ಕಿ ಹಾಕ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ತುಂಬ ನೈಸ್ಬೇಡ ನೋಡಿ. ಕಾಣಿಸ್ತಿದ್ಯಾ? ತುಂಬ ನೈಸಲ್ಲ ನೋಡಿ, ಇಷ್ಟಾದರೆ ಸಾಕು. ಇದನ್ನು ಇದರೊಳಗಡೆ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಆದರೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವೆಷ್ಟು ಮಿಕ್ಸ್ ಮಾಡ್ತೀರೋ ಅಷ್ಟು ಇಡ್ಲಿ ಸಾಫ್ಟಾಗಿ ಬರುತ್ತೆ ನೋಡಿ. ಚೆನ್ನಾಗಿ ಈಗ ಮಿಕ್ಸ್ ಮಾಡಬೇಕು. 8 ಅವರ್ ಉದಕ್ಕೆ ಬರೋಕ್ಕೆ ಇಟ್ಬಿಡೋಣ ಈಗ. ಮಾಡಿದ್ಯಾ ನೋಡಿ. ಇದು ಚಿಬ್ಲು ಅಂತಾರೆ, ಚಿಬ್ಲಿಡ್ಲಿ ತುಂಬ ಫೇಮಸ್ ಇವಾಗ. ಜಯನಗರ ಎಲ್ಲ ಕಡೆನೂ ಚಿಬ್ಲಿಡ್ಲಿ ಅಂತ ಮಾಡ್ತಾರೆ ನೋಡಿ. ಅದನ್ನು ಒಂದು ಬಟ್ಟೆನ ಒದ್ದೆ ಮಾಡಿಕೊಂಡು ಈ ಥರ ಇಟ್ಕೊಳ್ಳೋದು ಬರುತ್ತೆ, ಟೇಸ್ಟಾಗಿರುತ್ತೆ. ಚಿಬ್ಲು ಅದು ಬಿದ್ರಿಂದ ಮಾಡಿರ್ತಾರಲ್ವ ಚಿಬ್ಲು. ನಾನು ಮೈಸೂರಿಗೆ ಬಂದಿದ್ದೀನಿ, ನನ್ನ ಫ್ರೆಂಡ್ ಮಾಡಿದ್ಲು, ಅದಕ್ಕೆ ತೋರಿಸ್ತಾ ಇದ್ದೀನಿ. ನೋಡಿ ಆಶಾ, ಎಷ್ಟು ಹಾಕ್ಲಿ? ಸಾಕು ಕಣೆ ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ? ಸಾಕಾ? ನಾನು ಈ ಥರದ್ದೇ ಕಡ್ಡಿಗಳು ಎಷ್ಟೊಂದು ತಂದು ಇಟ್ಕೊಂಡ್ಬಿಟ್ಟಿದ್ದೀನಿ. ಅವನ ಹತ್ರನೂ ಇಸ್ಕೊಂಬಂದೆ ಚಿಬ್ಲಿಟ್ಲಿ, ಕೊಡ್ತಾನೆ, ಅಲ್ಲೇ ಇಟ್ಕೊಂಡು ಹಾಕ್ತೀಯಾ? ಇದನ್ನೊಂದು ಹಾಕ್ಲಾ ನೋಡಿ. ಆಗಿರುತ್ತೆ, ಸಿಗುತ್ತೆ ನೋಡಿ. ನಾನು ಒಂದು ಹಳೇದು ವಿಡಿಯೋ ಇದೆ ನಂದು, ಚಿಬ್ಲಿ ಇಡ್ಲಿದ್ದು, ಅದು ಎಲ್ಲಿ ಸಿಗುತ್ತೆ ಅಂಥೇಳಿ ನೀವು ತಂದು ಮಾಡಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟು, ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು. ಇದು ಬೆಂದ ಮೇಲೆ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ. ಚಿಬ್ಲಿಡ್ಲಿದ್ದು ತೆಗಿತಾ ಇದ್ದಾಳೆ ನನ್ನ ತಂಗಿ ನೋಡಿ. ನೋಡಿ ಎಷ್ಟು ಬಿಸಿ ಬಿಸಿಯಾಗಿ ಹಬೆ ಹೊಡಿತಾ ಇದೆ, ತುಂಬ ಚೆನ್ನಾಗಿರುತ್ತೆ. ಬಿಸಿ ಮುಟ್ಟಕ್ಕಾಗಲ್ಲ ನೋಡಿರಿ, ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ನಮಗೆ ಮೈಸೂರಿಗೆ ಬಂದಿರೋದಲ್ಲದೆ ನಮಗೆ ಉಪಚಾರ ಬೇರೆ ಮಾಡ್ತಾಳೆ ನೋಡ್ರಿ. ತೆಗೆದು ಕೆಳಗಿಡ್ಲಾ ನೋಡಿ. ಕೆಳಗಡೆ ಬೇರೆ ಇಡ್ಲಿ ಇಟ್ಟಿದ್ದಾಳೆ,
ನನಗಿಷ್ಟ ಅಂದ್ಬಿಟ್ಟು ಚಿಬ್ಲಿ ಇಡ್ಲಿ ಮಾಡಿರೋದು ಅವಳು 3 ನಾನೇ 3 ತಿನ್ಬೇಕಂತೆ. ನಿಮ್ಗಿಷ್ಟ ಅಲ್ವರಿ ಅದಕ್ಕೆ ಚಿಬ್ಲಿ ಇಡ್ಲಿ ಮಾಡಿದ್ದೀನ್ರಿ ಅಂತ ಅಂದ್ಲು. ಇವ್ರ ಅಮ್ಮನೂ ಹಂಗೆ ಬೆಂಗಳೂರಲ್ಲಿದ್ದಾರೆ, ಅವರು ಅಷ್ಟೇ ನಾನು ಹೋದರೆ ಚಿಬ್ಲಿ ಇಡ್ಲಿ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಮತ್ತು ನಂಜನಗೂಡು ಮೈಸೂರು ಕಡೆ ಎಲ್ಲ ಹೋಟ್ಲಲ್ಲೂ ಸ್ವಲ್ಪ ಚಿಬ್ಲಿ ಇಡ್ಲಿಗಳು ಸಿಗುತ್ತೆ. ನಂಜನಗೂಡಲ್ಲಿ ಬೋರ್ಡೇ ಹಾಕಿರ್ತಾರೆ ನೋಡಿ ಚಿಬ್ಲಿ ಇಡ್ಲಿ ಅಂತೇಳಿ. ಬಿಸಿ ಮುಟ್ಟಕ್ಕಾಗಲ್ಲ. ಈ ಥರ ತೆಗೆಯೋದು ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. 3 ನಾನೇ ತಿನ್ಬೇಕಂತೆ ಅಲ್ವೇನೇ? 3 ತಿನ್ಬಿಟ್ಟು ಮಲ್ಕೊಂಬಿಡೋದು. ಮೈಸೂರೆಲ್ಲ ಸುತ್ತಂಗಿಲ್ಲ. 3 ಇಡ್ಲಿ ತಿನ್ಬಿಟ್ಟು ಮಲ್ಕೊಂಬಿಡೋದು. ಇವರೆಲ್ಲ ಸುತ್ಕೊಂಡು ಬರ್ತಾರೆ. 3 ಬೇಡ, ಒಂದು ವರುಣನ್ಗೆ ಹಾಕೋಣ, ಒಂದು ಸುಗುಣನ್ಗೆ ಹಾಕೋಣ. ನೋಡಿ ಇದಕ್ಕೆ ಕೆಂಪು ಚಟ್ನಿ ಮಾಡಿದ್ದಾಳೆ ನೋಡಿ. ಒಗ್ಗರಣೆ ಎಲ್ಲ ರಿಚ್ಚಾಗಿ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ನೋಡಿ. ನಾನು ಫಸ್ಟ್ ಬಡಿಸ್ಕೊಂಬಿಡ್ತೀನಿ, ಆಮೇಲೆ ಮಿಕ್ದೋರು. ನಮ್ಮದು ನಾವು ನೋಡ್ಕೊಬೇಕಲ್ವಾ. ಆಮೇಲೆ ಯಾರು ಏನಾದರೂ ಮಾಡ್ಕೊಳ್ಳಿ. ತಗೊಳ್ರೇಮ್ಮ, ತಿನ್ರೇಮ್ಮ. ಚಿಬ್ಲಿ ಇಡ್ಲಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ನೋಡಿ. ಬಿಸಿ ಬಿಸಿ ಮುಟ್ಟಕ್ಕಾಗ್ತಾ ಇಲ್ಲ, ಎಷ್ಟು ಸಾಫ್ಟಾಗಿದೆ. ಹಿಂಗೆ ಚಿಬ್ಲಿ ಇಡ್ಲಿ ಹಿಂಗೆ ಕೆಂಪು ಚಟ್ನಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿದೆ ಅಷ್ಟ. ಥ್ಯಾಂಕ್ಸ್ ಕಣೆ. ತುಂಬ ಉಪ್ಪು ಖಾರ ಹುಳಿ ಎಲ್ಲ ಜಾಸ್ತಿ ಸ್ಟ್ರಾಂಗ್ ಆಗಿದೆ. ಮತ್ತು ನೈಸಾಗಿ ರುಬ್ಬಿಲ್ಲ ಚಟ್ನಿ ನೋಡಿ, ತರ್ತರಿ ರುಬ್ಬಿದ್ದಾಳೆ. ತುಂಬ ಚೆನ್ನಾಗಿ ಮಾಡಿದ್ದಾಳೆ. ನಾನೇನಾದ್ರು ದುಡ್ಡು ಯಾವುದಾದ್ರೂ ಅಡ್ಜಸ್ಟ್ ಆದರೆ ಒಂದು ಹೋಟ್ಲಿಟ್ರೆ ನಮ್ಮ ಹಾಸನ್ಗೆ ಇಡ್ಲಿ ಚಟ್ನಿ ಮಾಡ್ಸಕ್ಕೆ ಕರ್ಕೊಂಡು ಬರ್ತೀಯಲ್ವೇನೆ? ಹೋಟ್ಲು ಇಡ್ಲ ಫಸ್ಟು. ನೀನು ಬರ್ತೀನಿ ಅಂದರೆ ಹೋಟ್ಲು ಇಡ್ತೀನಿ. ನಿಜವಾಗ ಆಶಾ ತುಂಬ ಚೆನ್ನಾಗಿದೆ. ಧನ್ಯವಾದಗಳು. ಥ್ಯಾಂಕ್ ಯು.